ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಜವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ, ಇವಾಗ ಸೀಸನ್ ಅಲ್ವಾ, ಬಟಾಣಿನ ಬಳಸ್ಬಿಟ್ಟು ಜವಳಿಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಬೆಂಗಳೂರು ಸೈಡೆಲ್ಲ ಗೋರಿಕಾಯಿ ಪಲ್ಯ ಅಂತಾರೆ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಇದಕ್ಕೆ ಹಾಕಿದ್ದೀನಿ ನೋಡಿ. ಆಮೇಲೆ ಅರಿಶಿನ ಪುಡಿ ಸೇರಿಸ್ತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೋಡಿ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ ಜವಳಿಕಾಯಿ ಅಥವಾ ಗೋರಿಕಾಯಿನ ಸೇರಿಸ್ಕೊಂಡು, ಇಲ್ಲೊಂದು ಅರ್ಧ kg ಗೋರಿಕಾಯಿ ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ನಂತರ ಒಂದು ಬೌಲಷ್ಟು ಹಸಿ ಬಟಾಣಿ ಕಾಳನ್ನ ತಗೊಂಡಿದ್ದೀನಿ. ಅದಕ್ಕೆ 2.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗೆ. ಇದೆಲ್ಲ ಫ್ರೈ ಆಗಲಿ, ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ನೋಡಿ. ಈ ಥರ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು 1/4 ಲೀಟ್ರಿಗಿನ ಕಡಿಮೆ ನೀರು ಹಾಕಿದ್ದೀನಿ ನೋಡಿ. ಇಷ್ಟು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ನೀರಾಗೋಗುತ್ತೆ, ಪಲ್ಯ ಗಟ್ಟಿಗೆ ಬರೋದಿಲ್ಲ. ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರು ಸೇರಿಸಿದ್ದೀನಿ ನಾನಿಲ್ಲಿ. ಇದನ್ನು ನೀಟಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಜಸ್ಟ್ 1 ವಿಷಲ್ ಕೂಗಿಸಿದ್ರೆ ಸಾಕು. ನೀವು 2-3 ವಿಷಲ್ ಕೂಗಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಫುಲ್ಲು ಜವಳಿಕಾಯಿ ಎಲ್ಲ ಕರ್ಗೋಗುತ್ತೆ. ಹಾಗಾಗಿ 1 ವಿಷಲ್ ಕೂಗಿದ್ರೆ ಸಾಕು ನೋಡಿ. 1 ವಿಷಲ್ ಕೂಗ್ತು, 1 ವಿಷಲ್ ಆಯಿತು. ನೆಕ್ಸ್ಟು ಕುಕ್ಕರ್ ತಣ್ಣಗಾದ ನಂತರ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು, ಅದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಮತ್ತು ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಹಸಿ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ಚೆನ್ನಾಗೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಬೇಕು ಇದು ನೀಟಾಗೆ. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಸ್ವಲ್ಪ ನೀಟಾಗಿ ಬೇಯಲಿ. ಅದಾದಮೇಲೆ ಹುರಿಗಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಎರಡನ್ನೂ ಒಂದು ಮಿಕ್ಸ್ ಮಾಡಿ ಇಟ್ಟಿರೋದು ಇದು. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನು. ಇದು ನೀಟಾಗಿ ಗಂಟಾಗಿಬಿಡುತ್ತೆ. ಸ್ವಲ್ಪ ಕಡಲೆ ಪುಡಿ ಹಾಕಿದ್ಮೇಲೆ ನೀಟಾಗಿ ಇದೆಲ್ಲದನ್ನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು ಒಂದು 2 ನಿಮಿಷ. 2 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಜವಳಿಕಾಯಿ ಪಲ್ಯ ರೆಡಿ ಆಗುತ್ತೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.